PUC ಇಂದ ಶಾರ್ದೂಲವರೆಗೂ ನಾವು ಚೇತನ್ ಚಂದ್ರ ಸರ್ನ ಹಲವು ಪಾತ್ರಗಳಲ್ಲಿ ನೋಡಿದ್ದೀವಿ, ನಮ್ಮನ್ನ ರಂಜಿಸ್ತಾನೆ ಬಂದಿದ್ದಾರೆ. ಇದೀಗ ಅವರ ಅಭಿನಯದ ಪ್ರಭುತ್ವ ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಬನ್ನಿ ಚಿತ್ರದ ನಾಯಕರಾದ ಚೇತನ್ ಚಂದ್ರ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಚಿತ್ರದ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು? ಚೆನ್ನಾಗಿದೆ ಸರ್. ಪ್ರಭುತ್ವ ಒಂದು ಹಲವಾರು ಅಡೆತಡೆಗಳ ನಂತರ ಇದೀಗ ಸಿನಿಮಾ ಬಿಡುಗಡೆಗೆ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಸೊ ಎಷ್ಟು ಖುಷಿ ಇದೆ ಸರ್? ತುಂಬಾ ಖುಷಿ ಇದೆ ಸರ್. ಯಾಕಂದ್ರೆ ಇದು ನಾನು ಒಬ್ನೇ ಆಕ್ಟ್ ಮಾಡಿರೋಂಥ ಸಿನಿಮಾ ಅಲ್ಲ. ಕರ್ನಾಟಕದ ದೊಡ್ಡ ದೊಡ್ಡ ಕಲಾವಿದರುಗಳು ಮತ್ತೆ ಬೇರೆ ಭಾಷೆಯಲ್ಲಿ ಬಂದ್ರೆ ಏನಂತಾರೆ ಮಲ್ಟಿ ಲ್ಯಾಂಗ್ವೇಜಸ್ ಅಲ್ಲಿ ಮಾಡೋ ಅಂತ ದೊಡ್ಡ ದೊಡ್ಡ ಕಲಾವಿದರು ಸಹ ನಟನೆ ಮಾಡಿರೋ ಅಂತ ಒಂದು ಸಿನಿಮಾ ಇದು. ತುಂಬಾ ಚೆನ್ನಾಗಿ ಬಂದಿದೆ. ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಇಷ್ಟು ದೊಡ್ಡ ಜಾನರ್ ಸಿನಿಮಾದಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿ ಹೀರೋ ಆಗಿ ಮಾಡಿದಾರಲ್ಲ, ಅವ್ರಿಗೆ ನಂಗೆ ತುಂಬಾ ಥ್ಯಾಂಕ್ಸ್. ಹಾಗೆ ಈ ತರ ಪ್ರೊಡ್ಯೂಸರ್ಸ್ನ ನಾವು ಉಳಿಸ್ಕೊಂಡಾಗ ಕನ್ನಡದಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಅವರು ಧೈರ್ಯವಾಗಿ ಮಾಡ್ತಾರೆ. ಮತ್ತೆ ಈ ಸಿನಿಮಾ ಏನಕ್ಕೆ ನನಗೆ ಖುಷಿ ಇದೆ ಅಂತ ಅಂದ್ರೆ, ಯಾರೇ ನೋಡಿದ್ರು ಸಿನಿಮಾನ ಇದ್ಯಾಕೆ ಹಂಗೆ ಅಂತ ಆ ಥರ ಅನ್ನಕ್ಕೆ ಎಲ್ಲೂ ಅವಕಾಶನೇ ಇಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ. ನನ್ನ ಚಿತ್ರತಂಡದ ನನ್ನ ಕ್ರೂಗೆ ಅಂದರೆ ನನ್ನ ಟೆಕ್ನಿಷಿಯನ್ಸ್ ಟೀಮ್ಗೆ, ಅವರು ನಮ್ಮ ಎಡಿಟರ್ ಆಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಆಗಿರ್ಬೋದು, ನನ್ನ ಕೋ ಆರ್ಟಿಸ್ಟ್ಗಳಾಗಿರ್ಬೋದು, ಫಾರ್ ಎಕ್ಸಾಂಪಲ್ ಆದಿಲ್ ಅಕೇಶ್ ಅವರು, ನಾಜೀರ್ ಅವರು, ಶರತ್ ಲೋಹಿತಾಶ್ ಅವರು, ನನ್ನ ಜೊತೆ ಮಾಡಿರೋ ಸಂದೀಪ್, ನಮ್ಮ ಹೀರೋಯಿನ್ ಪಾವನ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಅವ್ರವ್ರ ಕೆಲಸ ಮಾಡಿದ್ದಾರೆ. ಆ ಥರ ನಂಗೆ ಸಪೋರ್ಟ್ ಮಾಡಿರೋದಕ್ಕೇನೆ ನನ್ನ ಕ್ಯಾರೆಕ್ಟರ್ ಅಷ್ಟು ಹೈಲೈಟ್ ಆಗಿದೆ ಸಿನಿಮಾದಲ್ಲಿ. ಮತ್ತು ಕನ್ನಡ ಚಿತ್ರ ಪ್ರೇಮಿಗಳಿಗೆ ಏನು ಬೇಕು, ಸಿನಿಮಾ ಯಾವ ಥರ ಇರಬೇಕು, ಸಿನಿಮಾ ಆ ಥರ ಇದೆ ಸಿನಿಮಾ. ನಾನು ಚಿತ್ರಪ್ರೇಮಿನೇ, ನನ್ನ ಕನ್ನಡ ಸಿನಿಮಾ ಚಿತ್ರಪ್ರೇಮಿನೇ. ಏನು ಬೇಕು ನನಗೆ ಆ ಥರ ಈ ಸಿನಿಮಾ ಇದೆ. ನನ್ನದೇ ಸಿನಿಮಾ ಹತ್ರ ಬಂದಾಗ ನನಗೆ ತುಂಬ ಖುಷಿ ಇದೆ. ಮತ್ತು ಈ ಸಿನಿಮಾ ನಾವು ರಿಲೀಸ್ ಆದಮೇಲೆ ಈ ನವೆಂಬರ್ 22ಕ್ಕೆ ರಿಲೀಸ್ ಆಗ್ತಿದೆ. ರಿಲೀಸ್ ಆಗಿ ಫಸ್ಟ್ ಡೇ ನಾವು ಬೆಂಗಳೂರು ಮತ್ತು ತುಮಕೂರಲ್ಲಿ ಇರ್ತೀವಿ, ಸೆಕೆಂಡ್ ಡೇ ಹಾಸನಲ್ಲಿ ಇರ್ತೀವಿ, ಥರ್ಡ್ ಡೇ ನಾವು ಹುಬ್ಳಿ ಆ ಕಡೆ ಸೈಡ್ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಎಂಟೈರ್ ಟೀಮ್ ಜೊತೆ. ಸೊ ನಾನು ಕರ್ನಾಟಕ ಜನತೆಗೆ ನಂದು ಸಿನಿಮಾ ನವೆಂಬರ್ 22 ಈ ಶುಕ್ರವಾರ ರಿಲೀಸ್ ಆಗ್ತಿದೆ. ದಯವಿಟ್ಟು ನೀವು ನಿಮ್ಮ ಸ್ನೇಹಿತರ ಜೊತೆ, ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾ ನೋಡಿ ನಮಗೆ ಆಶೀರ್ವಾದ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂತೀನಿ. ಚೇತನ್ ಚಂದ್ರ ಅವರ ಸಿನಿಮಾ ಕೆರಿಯರ್ ಅಲ್ಲಿ ಇದೊಂದು ದೊಡ್ಡ ಬಜೆಟ್ ಸಿನಿಮಾ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಒಬ್ಬ ನಟನಾಗಿ ಇದೆಷ್ಟು ಜವಾಬ್ದಾರಿ ಇದೆ ಸರ್, ಹಾಗೆ ಎಷ್ಟು ಎಕ್ಸೈಟ್ ಆಗಿದೆ ಸರ್? ಫಸ್ಟ್ ಆಫ್ ಆಲ್ ಸ್ಟೋರಿ ತುಂಬಾ ಚೆನ್ನಾಗಿದೆ. ಎರಡನೇದು ಅದನ್ನ ನರೇಷನ್ ಮಾಡ್ಕೊಂಡು ಹೋಗಿರೋ ರೀತಿ ತುಂಬಾ ಚೆನ್ನಾಗಿದೆ. ಅದನ್ನ ಕ್ಯಾಪ್ಚರ್ ಮಾಡಿರೋಂಥ ಕ್ಯಾಮ್ರಾಮನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಹಾಗೆ ಆರ್ಟಿಸ್ಟ್ಗಳು ಯಾರ್ಯಾರು ಮಾಡಿದಾರಲ್ಲ ಪಾತ್ರಗಳು, ಅವ್ರ ಜೊತೆ ಆಕ್ಟ್ ಮಾಡಿರೋದು. ಇದು ಏನು ಅಂದ್ರೆ, ಒಂದು ಸಿನಿಮಾ ಅಂದ್ರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ತುಂಬಾ ಸ್ಟ್ರಾಂಗ್ ಆಗಿ ಕೆಲಸ ಮಾಡಿದಾಗಲೇ ಅದೊಂದು ಒಳ್ಳೆ ಸಿನಿಮಾ ಆಗುತ್ತೆ. ಹೌದು, ಇದು ನನ್ನ ಸಿನಿಮಾದ ಇಲ್ಲಿವರೆಗೂ ಸಿನಿಮಾ ಕೆರಿಯರ್ ಅಲ್ಲಿ ಹೈಯೆಸ್ಟ್ ಬಜೆಟ್ ಸಿನಿಮಾ. ಇದಕ್ಕಿಂತ ಮುಂಚೆ ರಾಜಧಾನಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದು ಅವಾಗ್ಲೇನೆ ಒಂದು 5-6 ಕೋಟಿವರೆಗೂ ಆಗಿತ್ತು. ಅದು ನಾನು ಎಷ್ಟೆಲ್ಲ ಆಕ್ಟ್ ಮಾಡಿದ್ವಿ. ಸೊ ಅದಾದ್ಮೇಲೆ ಇದು ಒಂದು ಮೋರ್ ನನಗನ್ನಿಸ್ತಂಗೆ ಒಂದು 9-10 ಕೋಟಿ ಅಷ್ಟು ಖರ್ಚು ಮಾಡಿದ್ದಾರೆ. ಇನ್ನೂ ಖರ್ಚು ಆಗ್ತಾನೆ ಇರುತ್ತೆ ಇವಾಗ, ಯಾಕಂದ್ರೆ ಪ್ರಮೋಷನ್ಸ್ ಮತ್ತೆ ಈ ತರ ಇವಾಗ ನಿಮ್ಗಳ ಕಡೆಯಿಂದನೇ ನಾವು ರೀಚ್ ಆಗ್ಬೇಕು. ಇವಾಗ ಇದು ನಮ್ಗೆ ಪ್ರಮೋಷನ್ ನೀವು ಮಾಡ್ತಿರೋದನ್ನು ಸಹ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಹೆಲ್ಪ್ ಆ್ಯಂಡ್ ಸಪೋರ್ಟ್. ಎಲ್ಲರಿಗೂ ರೀಚ್ ಆಗಲಿ. ಕರ್ನಾಟಕದ ಮೂಲೆಗೂ ಈ ಸಿನಿಮಾ ರೀಚ್ ಆಗಬೇಕು, ಈ ಸಿನಿಮಾ ನೋಡ್ಬೇಕು ಎಲ್ಲರೂ ಅಂತ ಕೇಳ್ಕೊತೀನಿ. ಸರ್, ಚೇತನ್ ಚಂದ್ರ ಸರ್ ಹಲವಾರು ಕಥೆಗಳನ್ನ ಕೇಳಿರ್ತೀರಾ, ಆದ್ರೂ ಕೆಲವು ಒಪ್ಕೊಂಡಿರಲ್ಲ. ಬಟ್ ಪ್ರಭುತ್ವ ಕಥೆಯನ್ನೇ ನಾನು ಮಾಡಬೇಕು ಅನ್ನುವಂತ ಒಂದು ಪಾಯಿಂಟ್ ಯಾಕೆ ಸ್ಟ್ರೈಕ್ ಆಯ್ತು? ಮೊದಲನೇದು ಸ್ಟೋರಿ ಜಾನರ್ ತುಂಬಾ ಚೆನ್ನಾಗಿತ್ತು, ಮತ್ತೆ ಸ್ವಲ್ಪ ಅಗ್ರೆಸಿವ್ ಆಗಿತ್ತು, ಮತ್ತೆ ಇದು ನನಗೆ ಸೂಟ್ ಆಗುತ್ತಾ, ಸ್ವಲ್ಪ ಸಖತ್ ಭಾರವಾಗಿದೆಯಲ್ಲ ಇದು ಕ್ಯಾರೆಕ್ಟರ್ ಅಂತ ಅನ್ನಿಸ್ತಿತ್ತು. ಇದು ಎಲ್ಲದಕ್ಕಿಂತ ನನ್ಗೆ ಮಾಡಲೇಬೇಕು ಅನ್ಸಿದ್ದು ಪ್ರೊಡ್ಯೂಸರು. ಅಂದ್ರೆ ಪ್ರೊಡ್ಯೂಸರ್ ನನಗೇನೋ ಇಷ್ಟು ದುಡ್ಡು ಕೊಟ್ಬಿಟ್ರು ಅಂತ ಅಲ್ಲ, ಪ್ರೊಡ್ಯೂಸರ್ದು ಪ್ಯಾಷನ್. ಯಾಕಂದ್ರೆ ಅವ್ರದೇ ಸ್ಟೋರಿ ಆಗಿರೋದ್ರಿಂದ ಅವ್ರು 100% ಇದನ್ನ, ಈ ಸ್ಟೋರಿ ಏನು ಕೇಳುತ್ತೆ ಅದನ್ನ 100% ಪ್ರೊವೈಡ್ ಮಾಡ್ತಾರೆ ಅನ್ನೋದು ಗೊತ್ತಿತ್ತು. ಹಾಗೆ ಟೆಕ್ನಿಷಿಯನ್ಸ್ ಟೀಮು ಮತ್ತೆ ಆರ್ಟಿಸ್ಟ್ಗಳು, ಈ ಥರ ಇಷ್ಟು ಒಳ್ಳೊಳ್ಳೆ ಆರ್ಟಿಸ್ಟ್ಗಳು, ಇಷ್ಟು ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಮತ್ತೆ ಈ ಥರ ಒಳ್ಳೆ ಪ್ರೊಡ್ಯೂಸರ್ ಇದ್ದಾಗ 100% ಸಿನಿಮಾ ರೀಚ್ ಆಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಈ ಸಿನಿಮಾ ಮಾಡಿದೆ. ಮತ್ತೆ ಮೇನ್ ಡೈಲಾಗ್ ರೈಟರ್, ಕೋ ಡೈರೆಕ್ಟರ್ ಇದ್ದಾರೆ ವಿನಯ್ ಅಂತ, ಎಕ್ಸಲೆಂಟ್ ವರ್ಕರ್. ಡೈಲಾಗ್ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಡೈಲಾಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲಿ ನಿಮ್ ಟ್ರೈಲರ್ ಅಲ್ಲೆಲ್ಲ ಜಾಸ್ತಿ ಏನು ಡೈಲಾಗ್ಸ್ ತೋರಿಸಿಲ್ಲ, ಬಟ್ ಸಿನಿಮಾದಲ್ಲಿ ಮಾತ್ರ ಪ್ರತಿಯೊಬ್ಬರದು, ನಾನು ಒಬ್ಬಂದೇ ಅಂತಲ್ಲ, ಬಂದು ಮಾತಾಡೋ ಅಂತ ಪ್ರತಿಯೊಂದು ಕ್ಯಾರೆಕ್ಟರ್ದು ಸಹ ಡೈಲಾಗ್ಸ್ಗಳು ಅಷ್ಟೇ ತೂಕವಾಗಿರುತ್ತೆ. ಇಷ್ಟಪಡೋ ಅಂತ ತೂಕವಾಗಿರೋ ಡೈಲಾಗ್ಗಳು ಇರ್ತವೆ ಎಲ್ಲ ಕಡೆ.